ಹಲೋ ಎಲ್ಲರಿಗೂ ಸಿದ್ದು ಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ವಿ. ಆ ಪ್ಲೇಸ್ ಯಾವುದಪ್ಪ ಅಂದರೆ ನೀರಾನ ಇವನು ಯಾವ ಥರ ಯಾವ ಮರದಲ್ಲಿ ಇಳಿಸ್ತಾರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿನ ನಾವು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ. ಬನ್ನಿ, ಯಾವ ಥರ ನೀರನ್ನು ಇಳಿಸ್ತಾರೆ, ಅದು ಯಾವ ಥರ ಯಾವ ಟೈಮಿಂಗ್ಸಲ್ಲಿ ಕುಡಿದ್ರೆ ದೇಹಕ್ಕೆ ಒಳ್ಳೇದು, ಅದ್ರ ಬಗ್ಗೆ ಎಲ್ಲ ಇಲ್ಲಿ ನೀರವ್ರು ಇಳಿಸೋರು ಏನು ಹೇಳ್ತಾರೆ ಅದ್ರ ಬಗ್ಗೆ ಕೇಳೋಣ. ಬನ್ನಿ, ಇವಾಗ ಬನ್ನಿ, ನಾನು ತೋರಿಸ್ತೀನಿ ನೀರಾನ ಇವಾಗ ಎಲ್ಲಿ ಹೇಳ್ತಾರೆ ಇಳಿಸ್ತಾರೆ ಅಂತ. ಪ್ರತಿಯೊಂದು ನಮ್ಮ ಅಣ್ಣ ಗೊತ್ತು, ನನಗೆ ಗೊತ್ತಿಲ್ಲ, ಬಟ್ ಅವರೇ ಹೇಳ್ತಾರೆ ನೋಡಿ. ಸರ್, ಇವಾಗ ನೀರಾನ ನೀವು ಯಾವ ಟೈಮಲ್ಲಿ ಇಳಿಸೋದು ಇದು ಕರೆಕ್ಟ್ ಆದ ಟೈಮ್ ಸರ್? ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಣ್ಣ. ಬೆಳಗ್ಗೆ 5 ಗಂಟೆಯಿಂದ ಒಂದು 8 ಗಂಟೆವರೆಗೂ ಇಲ್ಲಿ ಕೊಡ್ತೀವಿ. ಬಿಸಿಲು ಹೊಡೆದ್ರೆ ಆಮೇಲೆ ಕ್ಲೋಸ್ ಮಾಡಿಬಿಡ್ತೀವಿ. ಇಲ್ಲಿ ಆಮೇಲೆ ಶಾಪ್ ಹತ್ರ ಕೊಡ್ತೀವಿ. ಇಲ್ಲಿ ಬಂದುಬಿಟ್ಟು ಅಷ್ಟೇ ಟೈಮಿಂಗ್ ಕ್ಲೋಸ್ ಇದು. ಇಲ್ಲಿ ನಿಮ್ಮ ನೀರ ಕುಡಿಯೋಕ್ಕೆ ಸುತ್ತಮುತ್ತಲಿಂದ ಯಾವ ಕಡೆ ತುಂಬ ಜನ ಜಾಸ್ತಿ ಬರ್ತಾರೆ? ತುಂಬ ಜಾಸ್ತಿ ಅಂದರೆ ಬೆಂಗಳೂರಿನಿಂದನೇ ಬರ್ತಾರೆ. ಬೆಂಗಳೂರಿಂದ ಬರ್ತಾರೆ. ಇವಾಗ ಇದು ಕುಡಿದ್ರೆ ಆ ಥರ ತೇಲಾಡ್ತಾರೆ, ಎಂಡ ಥರ ಆ ಥರ ಏನಾದ್ರೆ ಏನೋ 1% ಕಿಕ್ಕಿರಲ್ಲ ಇದರಲ್ಲಿ. ನ್ಯಾಚುರಲ್ ಇದು, ಎಳ್ನೀರು ಥರ ಇರುತ್ತೆ. ಚಿಕ್ಕ ಮಕ್ಕಳು ಸಹ ಕುಡಿಬೋದು. ಇದು ಏನೂ ಆಗಲ್ಲ. ಇದು ದೇಹಕ್ಕೆ ತುಂಬಾ ಒಳ್ಳೇದು. ಮತ್ತೆ ಬಿಸಿಲು ಏರಿದ್ಮೇಲೆ ಅದು ಏನೋ ಕುಡಿಯಬಹುದು ಅಂತಾರಲ್ಲ, ಅದು ಯಾಕೆ? ಒಂದು ಕಾಯಿಲೆ ಒಳ್ಳೇದು ಇದು. ಬಿಸಿಲು ಆದ್ಮೇಲೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ, ಹುಳಿ ಬರುತ್ತೆ ಅಷ್ಟೇ. ಇನ್ನೇನು ದೇಹಕ್ಕಂತೂ ಮಾತ್ರ ತುಂಬಾ ಒಳ್ಳೇದು ಇದು. ಇವಾಗ ಬೆಂಗಳೂರಿಂದ ಸುಮಾರು ಜನ ಬರ್ತಾರೆ. ಡೈಲಿ ನಿಮಗೆ ಎಷ್ಟು ಜನ ಬರ್ತಾರೆ? ಇವಾಗ ಎಷ್ಟು ನಿಮ್ದು ನೀರ ಹೋಗುತ್ತೆ? ನಾವು ಬಂದ್ಬಿಟ್ಟು 2000 ಮರ ಇದಾವೆ ನಮ್ಮ ತೋಟದಲ್ಲಿ. ಒಂದು 100 ಮರ ಕಟ್ತೀವಿ ಡೈಲಿ ನಾವು. ಅದು ಎಷ್ಟೊತ್ತು ಕ್ಲೋಸ್ ಆಗಿಬಿಟ್ರೆ ಅಷ್ಟೊತ್ತು ಖಾಲಿ. ಇವಾಗ ನೀವು ನೈಟ್ ಎಷ್ಟು ಕಟ್ಟಿರ್ತೀರಾ? ಅಂದಾಜು ಅಷ್ಟೇ ಕಟ್ಟಿರ್ತಾರ ಇಲ್ಲ ಒಂದು ಇದೊಂದು ನೋಡ್ಕೊಂಡು ಕಟ್ಕೊಂತೀವಿ. ಇವು ಸ್ಯಾಟರ್ಡೆ ಸಂಡೇ ತುಂಬಾ ರಶ್ ಇರುತ್ತೆ, ಅವತ್ತು ಜಾಸ್ತಿ ಕಟ್ತೀವಿ. ನಾರ್ಮಲ್ ಡೇಸ್ ಎಲ್ಲ ಸ್ವಲ್ಪ ಫ್ರೀ ಇರ್ತೀವಿ, ಕಮ್ಮಿ ಕಟ್ತೀವಿ. ಅವಾಗ ಇವಾಗ ಇಂಥ ದಿನ ಬರಬಾರ್ದು ಅಂತ ನಿಮ್ಮ ಕಡೆ ಏನಾದ್ರು ರಿಸ್ಟ್ರಿಕ್ಷನ್ ಇದೆಯಾ? ಸಂಡೇ ಒಂದು ದಿವಸ ಬಿಟ್ಟು ಬರ್ಬೋದು. ಸಂಡೇ ಯಾಕೆ ಬರಬಾರ್ದು? ತುಂಬಾ ಜನ ಅವತ್ತು ವೀಕೆಂಡ್ಸ್ ಅಲ್ಲ, ಎಲ್ಲ ಸಂಡೇನ ಬಂದ್ಬಿಡ್ತಾರೆ. ನಮ್ಗೆ ಕೊಡೋಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀವು ವೀಕ್ ಡೇಸ್ ಅಲ್ಲಿ ಬಂದ್ರೆ ನೀವು ಖುಷಿ ಆಗ್ತೀರಾ, ನಾವು ಖುಷಿ ಆಗ್ತೀವಿ. ನಿಮಗೆ ಅಲ್ಲ, ಈಗ ಊಟದ ವ್ಯವಸ್ಥೆ ಕೆಲವೊಬ್ರು ಊಟ ಗೀಟ ಕೇಳ್ತಾರೆ, ಯಾವ್ದು ಹೆಂಗಿರುತ್ತೆ? ಇಲ್ಲೇ ಎಲ್ಲ ಮಾಡ್ತಾರೆ. ಚಿಕನ್ನು, ಮಟನ್ನು, ಫಿಶು ಎಲ್ಲ ಇಲ್ಲೇ ಸಿಗ್ತವೆ, ಮಾಡ್ಕೊಡ್ತಾರೆ. ಬೇಕಾದ್ರೆ ನೀವು ತಗೊಬಂದು ಮಾಡ್ಕೋಬಹುದು. ಇಲ್ಲಿ ಯಾವುದೇ ತರ ತೊಂದರೆ ಇರಲ್ಲ. ಇದೆಲ್ಲ ಲೀಗಲ್ಲು. ಇದು ಬೆಂಗಳೂರಿಂದ ಎಷ್ಟು ದೂರ ಆಗುತ್ತೆ? ಇದು ಬೆಂಗಳೂರಿನಿಂದ 100 ಕಿಲೋಮೀಟರ್ ಆಗುತ್ತೆ. 2 ಅವರ್ ಜರ್ನಿ. 2 ಅವರ್ ಜರ್ನಿಲಿ ಆರಾಮ್ಸೆ ಬರ್ಬೋದು. ಇವಾಗ ಈ ಮರನ ನೀವು ಇಲ್ಲಿಗೆ ಒಂದು ಮರದ ಒಂದ್ಸರಿ ತೆಗೆದ್ರೆ ಮುಗಿಯುತ್ತಾ, ಹೇಗೆ ಇದು ತೆಗಿಯಕ್ಕೆ ಬರುತ್ತೆ? 3 ತಿಂಗಳು ತೆಗಿತೀವಿ. ಆ 3 ತಿಂಗಳಲ್ಲಿನೂ 1.5 ತಿಂಗಳು ಮಾತ್ರ ಕಟ್ಟೋದು. ಒಂದಿನ ಬಿಟ್ಟು ಒಂದಿನ ಒಂದು ಮರದಲ್ಲಿ ಕಟ್ತೀರಾ? ಕಟ್ತೀವಿ. ಇವಾಗ ಈ ಮರ ಇದಕ್ಕೆ ಆಯಸ್ಸು ಎಲ್ಲಿವರೆಗೂ ಇದೆ? ಇದು ನಾವು ಹೇಳಕ್ಕಾಗಲ್ಲ. ಇದು ಇನ್ನೂ ದೊಡ್ಡದಾಗುತ್ತೆ ಮರ. ಇದು ದೊಡ್ಡದಾಗುತ್ತೆ. ಇದು ಇನ್ನೊಂದು ವರ್ಷ ಬಿಟ್ಬಿಟ್ಮೇಲೆ ಆಮೇಲೆ ಬೆಳೆಯುತ್ತೆ. ಇದು ಆಮೇಲೆ ಇನ್ನೊಂದ್ಸತಿ ನಾವು ಮಾಡ್ಬೋದು. ಇದು ಇವಾಗ ಇಲ್ಲಿ ಕೆಳಗಡೆ ಎಲ್ಲ ಸುಟ್ಟದ ತರ ಇದು ಇದೆಯಲ್ಲ, ಇದಕ್ಕೆ ಇದು ಕ್ಲೀನ್ ಮಾಡ್ತಾರಲ್ಲ, ಕ್ಲೀನ್ ಮಾಡಿ ಮಾಡೋದು ಅದು. ಓಕೆ. ಮತ್ತೆ ಇಲ್ಲಿ ಸುಮಾರು ಈ ಬೇಲಿ ಇದನ್ನಷ್ಟೇ ಬೆಳಿತಾರ ಇಲ್ಲ ಬೇರೆ ಏನಾದ್ರು ಮತ್ತೆ ಬೆಳಿತಾರ? ಏನು ಇಲ್ಲ, ಬರೀ ಈಚಲು ಮರ ತೋಟ ಮಾತ್ರನೇ ಇದು. ಇನ್ನೇನು ಇಕ್ಕಲ್ಲ, ಬರೀ ಈಚಲು ಮರನೇ. ಇದು ಏನೋ ಕೆಲವೊಬ್ರು ಹೇಳ್ತಾರೆ ಸರ್ಕಾರದಿಂದ ಇದು ಬ್ಯಾನ್ ಇದೆ ಹಾಗೆ ಅಂತ. ಇದು ಆಂಧ್ರ ಬಾರ್ಡ್. ಇದು ಲೀಗಲ್. ಇದು ಗೌರ್ಮೆಂಟ್ ನಿಂದ ಲೈಸೆನ್ಸ್ ಇದೆ. ನಿಮ್ ಕರ್ನಾಟಕದಲ್ಲಿ ಇಲ್ಲ. ಇದು ಆಂಧ್ರ ಎಲ್ಲ ಬರುತ್ತೆ. ಇಲ್ಲಿ ಇದು ಆಂಧ್ರ ಬರುತ್ತೆ. ಇದು ನಮ್ದು. ಇದು ಯಾವ ಊರು ಅಂದ್ರೆ? ಕೋಡಿಕೊಂಡ. ಬಾಗೇಪಲ್ಲಿಯಿಂದ 4 ಕಿಲೋಮೀಟರ್. ಬಾಗೇಪಲ್ಲಿಂದ 4 ಕಿಲೋಮೀಟರ್ ಆಗುತ್ತೆ. ಓಕೆ. ನೋಡಿದ್ರಲ್ಲ, ಇವಾಗ ನೀವು ಈ ನೀರ ಕುಡಿಯೋದು 101 ಕಾಯಿಲೆಗಳಿಗೆ ಮದ್ದು ಅಂತ ಹೇಳ್ತಾರೆ. ಇದು ನೀರ ನಮ್ಮ ಕರ್ನಾಟಕದಲ್ಲಿ ಇದು ಬ್ಯಾನ್ ಆಗಿದೆ, ಬಟ್ ಇದು ಆಂಧ್ರದಲ್ಲಿ ನಡೀತಾ ಇದೆ. ಬೆಂಗಳೂರಿಂದ ಸುಮಾರು ಜನ ಅಂದರೆ 103 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಬರೋಕ್ಕೆ. ಎಲ್ಲರೂ ಬರ್ಬೋದು, ಆರಾಮ್ಸೆ ಕುಡಿಬೋದು. ಕಾಯಿಲೆಗೆ 101 ಕಾಯಿಲೆಗೆ ಮದ್ದಿದ್ದಂಗೆ. ಹಾಗಾಗಿ ನಾರ್ಮಲ್ ಡೇಸಲ್ಲಿ ಬಂದರೆ ತುಂಬ ನೀವೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಮತ್ತು ಇಲ್ಲೆಲ್ಲ ಊಟ ಕೂಡ ಇರುತ್ತೆ. ನಿಮಗೆ ಏನೋ ತೊಗೊಂಬರಂಗೆ ಇಲ್ಲ. ಮತ್ತು ನಿಮಗೆ ಬೇಕಂದರೆ ಅವರು ಪಾರ್ಸಲ್ ಕೂಡ ಕಟ್ ಕಳಿಸ್ತಾರೆ. ನಿಮ್ದು ಬಾಟಲ್ ತಗೊಂಬಂದ್ರೆ, ಇಲ್ಲಾಂದ್ರೆ ಅವ್ರ ಕಡೆನೂ ಬಾಟಲ್ಸ್ ಇರುತ್ತೆ, ಆ ಬಾಟಲಲ್ಲಿ ನಿಮಗೆ ಪಾರ್ಸಲ್ ಕೂಡ ಕಳಿಸ್ತಾರೆ. ಇವಾಗ ನೀರ ಕುಡಿಯೋಕೆ ಬಂದ ತಕ್ಷಣ ಕೆಲವೊಬ್ಬರಿಗೆ ಸೈಡ್ಸಿಗೆ ಏನಾದರೂ ತಿನ್ನಕ್ಕೆ ಬೇಕಾಗುತ್ತೆ. ಆದರೆ ನಿಮಗಿಲ್ಲಿ ಚಿಕನ್ನು ಮತ್ತು ಮಟನ್ನು, ಆಮ್ಲೆಟ್ ಎಲ್ಲ ಮಾಡಿಕೊಡ್ತಾರೆ. ಈಗ ಅವ್ರನ್ನೂ ಮಾತಾಡ್ಸೋಣ ಬನ್ನಿ. ಇವಾಗ ಅಣ್ಣ, ನೀವು ನೀರ ಕುಡಿಯೋಕೆ ಬಂದವರಿಗೆ ನೀವು ಏನೇನು ಮಾಡಿಕೊಡ್ತೀರಾ? ಅಣ್ಣ, ಕೋಳಿ, ನಾಟಿ ಕೋಳಿ ಐತೆ. ನಾಟಿ ಕೋಳಿ ಮತ್ತು ಚಿಕನ್ನು, ಫಿಶು, ಆಮ್ಲೆಟು, ಬಾಯ್ಲು ಅಂತ ಮಾಡ್ಕೊಡ್ತೀವಿ. ಇವಾಗ ನೀವು ಎಷ್ಟು ಚಾರ್ಜಸ್ ಮಾಡ್ತೀರಿ? ಈಗ ಹೊರಗಡೆಯಿಂದ ಬಂದರೆ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ, ಅದಕ್ಕೆಲ್ಲ ನೀವು ಏನು ಹೇಳ್ತೀರಾ? ಏನಿಲ್ಲ ಅಣ್ಣ, ಹೊರಗಡೆಯಿಂದ ಬರೆದ್ರೆ ನಾವು ಹೊರಗಡೆಯಿಂದ ಬಂದಿದ್ದೀವಿ, ಕಾಡಲ್ಲಿ ಮಾರ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು 5 ರೂಪಾಯಿ ಜಾಸ್ತಿ ತಗೊತೀವಿ ಅಷ್ಟೇ, ಇನ್ನೇನಿಲ್ಲ. ನೀವು ಎಲ್ಲಿವರೆಗೂ ಟೈಮಿಂಗ್ಸ್ ಮಾರ್ನಿಂಗ್ ಎಲ್ಲಿವರೆಗೂ ಮಾಡಿಕೊಡ್ತೀರಾ? ಬೆಳಗ್ಗೆ 4 ಗಂಟೆಯಿಂದ 12:30, 1 ಗಂಟೆವರೆಗೂ ಇರ್ತೀವಿ. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಸ್ಟಾರ್ಟ್ ಆಗುತ್ತಾ ನಿಮ್ಮದು? 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಜನ ಇದ್ದರೆ ಮಾಡ್ಕೊಡ್ತಾ ಇರ್ತೀವಿ.
4 ಗಂಟೆಯಿಂದ ನೀವು ಒಂದು 10 ಗಂಟೆವರೆಗೂ ಮಾಡ್ತೀವಿ, ಜನ ಅಲ್ಲಿವರೆಗೂ ಇರ್ತಾರೆ. ಜನ ಎಷ್ಟು ಟೈಮಿಂಗ್ ಇದ್ರೆ ಅಷ್ಟು ಟೈಮಿಂಗ್ ಎಲ್ಲ ಮಾಡ್ಕೊಡ್ತಾ ಇರ್ತೀವಿ. ಇಲ್ಲಿ ಸುತ್ತಮುತ್ತ ನೀವೇ ಒಬ್ಬರೇ ಮಾಡೋದಾ ಮತ್ತೆ ಬೇರೆ ಯಾರು ಬರ್ತಾರೆ? ಇನ್ನೂ ಒಬ್ರಿದ್ದಾರೆ, ಅವ್ರು ಹೊರಟೋಗಿದ್ದಾರೆ, ಟೈಮ್ ಆಗೋಯ್ತಂತ. ಈಗ ನಾಟಿ ಕೋಳಿ ಮತ್ತೆ ಫಾರಂ ಕೋಳಿ ಅಂತ ಯಾವ ಥರ ಮಾಡ್ತೀರಿ? ನಾಟಿ ಕೋಳಿ ನೀವು ಕೇಳಿದ್ರೆ ಸಪ್ರೇಟಾಗಿ ಮಾಡ್ಕೊಡ್ತೀವಿ, ಇಲ್ಲಾಂದರೆ ನಾಟಿ ಕೋಳಿ ಮಾಡ್ಕೊಡಿರೋದು ಐತೆ ಅದನ್ನು ಕೊಡ್ತೀವಿ ಅಷ್ಟೇನ. ನೋಡಿದ್ರಲ್ಲ, ನೀವು ನೀರ ಕುಡಿಯೋಕೆ ಬಂದರೆ ಪ್ರತಿಯೊಬ್ಬರು ಇಲ್ಲೇ ಊಟದ್ದು ಎಲ್ಲ ನೀವು ಸೀದಾ ಆರಾಮ್ಸೆ ಬಂದು ಇಲ್ಲೆಲ್ಲ ಊಟ ರೆಡಿ ಇರುತ್ತೆ. ನೀವು ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಬಂದರೂ ಕೂಡ ಇವರೆಲ್ಲ ನೋಡಿ ಈ ಥರ ಎಲ್ಲ ಇಲ್ಲ ಚಿಕ್ಕದಾಗಿ ಸಿಲಿಂಡರ್ ಇಟ್ಕೊಂಡು ಅಡುಗೆ ಮಾಡಿಕೊಡ್ತಾರೆ. ನೀವು ಆರಾಮ್ಸೆಗೆ ಊಟ ಎಲ್ಲ ಮಾಡ್ಬೋದು, ಮತ್ತು ಅದ್ರ ಜೊತೆ ನೀರನ್ನು ಕುಡಿಬೋದು. ನಿಮಗೆ ನಾಟಿ ಕೋಳಿ ಬೇಕಂದ್ರೆ ನಾಟಿ ಕೋಳಿ, ಫಾರಂ ಕೋಳಿ ಬೇಕಂದ್ರೆ ಫಾರಂ ಕೋಳಿ, ಹಾಗೆ ಎಗ್ಗು, ಆಮ್ಲೆಟ್ ಇವನ್ನೆಲ್ಲ ಮಾಡಿಕೊಡ್ತಾರೆ. ನೀವು ಆರಾಮ್ಸೆಗೆ ಬರ್ಬೋದು, ನಿಮ್ಗೆ ಯಾವುದೇ ತೊಂದರೆ ಇಲ್ಲ. ನಿಮಗೆ ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಸಪ್ರೇಟ್ ಏನಾರ ಬೇಕಾಗಿದ್ರೆ ಅವ್ರು ಫೋನಲ್ಲಿ ಹೇಳಿದ್ರೆ ಬರೋಕೆ ಮುಂಚೆ ನಾವು ಮಾಡ್ಕೊಡ್ತೀವಿ ಅಣ್ಣ. ನೋಡಿ, ನಿಮಗೆ ಸಪ್ರೇಟ್ ಇದು ಇಂಥ ಐಟಮ್ಸ್ ಮಾಡಿಡ್ರಿ ಅಂದರೆ ನೀವು ಫೋನಲ್ಲೇ ಹೇಳಿದ್ರೆ ರೆಡಿ ಮಾಡಿಟ್ಟಿರ್ತಾರೆ. ನೀವು ಬಂದು ಅವಾಗೆಲ್ಲ ಇಷ್ಟೊಂದು ಸ್ಪೆಷಾಲಿಟಿ ಇದೆ. ಇದು ಆಂಧ್ರದಲ್ಲಿ ಮಾಡ್ತಾ ಇದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಇದು ಬ್ಯಾನ್ ಇದೆ. ಇದು ಸಿದ್ದು ಶಿವ ಯೂಟ್ಯೂಬ್ ಚಾನಲಿಂದ ಇವತ್ತಿನ ನೀರಾ ವಿಡಿಯೋ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಮುಖಾಂತರ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ.